ಲಂಗಾದವಣ್ಯಾಗ ಚಂದ ಕಾಣ್ತಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಸಿಕ್ಕ ಹೋಗ್ತೈತಿ ಪುಣ್ಯ. ಲಂಗಾದವಣ್ಯಾಗ ಸುಂದರ ಕಾಣ್ತಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಬರ್ತೈತಿ ಪುಣ್ಯ. ಯಾರೆಲ್ಲ ಈ ಹಾಡು ಕೇಳಿಲ್ಲ? ಇದು ಈಗಿನ ಟ್ರೆಂಡಿಂಗ್ ಸಾಂಗ್ಸ್ ಇರೋದರಲ್ಲಿ ಅತಿ ಶೀಘ್ರದಲ್ಲಿ ಹೆಸರುವಾಸಿಯಾದಂಥ ಸಾಂಗ್ಸ್. ಮತ್ತು ಇದನ್ನು ಬರೆದಂತಹ ಮತ್ತು ಇದನ್ನು ಹಾಡಿದಂತಹ ಬಾಳು ಬೆಳಗುಂದಿ ಅವರು ಕೂಡ ಆದಷ್ಟು ಬೇಗ ಹೆಸರುವಾಸಿಯಾದಂತಹ ಹಾಡು. ಆಗಲೇ ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಈಗ ಇನ್ನೊಂದು ಹಾಡು ಅಪ್ಡೇಟ್ ಆಗಿದೆ. ಅದು ಕೂಡ ಕಳೆದ 2-3 ದಿನದಲ್ಲಿ 26 ಲಕ್ಷ ಜನ ನೋಡಿ ಹರಿಸಿದಂತಹ ವಿಡಿಯೋ. ಅದು ರನ್ನಿಂಗ್ನಲ್ಲಿ ಆಗ್ತಾಯಿದೆ. ಒಂದು ಫೀಲಿಂಗ್ ಸಾಂಗ್ ಹಾಕಿದ್ದಾರೆ, ಅದನ್ನು ನೀವು ಕೂಡ ಹೋಗಿ ನೋಡಬೇಕು. ಬನ್ನಿ, ಕನ್ನಡ ಕಸ್ತೂರಿ ಚಾನಲ್ನಲ್ಲಿ ಸ್ವಾಗತ ನಿಮಗೆ. ಬನ್ನಿ ನನ್ನ ಪ್ರೇಕ್ಷಕ ಬಿಂದುಗಳೇ, ಇವತ್ತೊಂದು ಟಾಪಿಕ್ನ ಮೇಲೆ ಮಾತಾಡಲಿಕ್ಕೆ ನಾನು ಬಂದಿದ್ದೀನಿ. ಮೊದಲೇ ನಿಮಗೆ ಹಾಡಿನ ಲೈನ್ ಹೇಳಿದಾಗಲೇ ಗೊತ್ತಾಗಿರಬೇಕು ನಾನು ಯಾರ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ ಅಂತ. ಬಾಳು ಬೆಳಗುಂದಿ ಇವರ ಬಗ್ಗೆನೇ ನಾನು ಇವತ್ತು ಒಂದು ಟಾಪಿಕನ್ನು ಇಟ್ಕೊಂಡು ಬಂದಿದ್ದೀನಿ. ಅವ್ರ ಬಗ್ಗೆ ಒಂದಿಷ್ಟು ವಿಷಯಗಳು ನನಗೆ ಟಾಪಿಕ್ ಅನಿಸಿತು, ಇದರ ಬಗ್ಗೆ ಮಾತಾಡಬೇಕು ಅಂತ, ಹಾಗಾಗಿ ಬಂದಿದ್ದೀನಿ. ಯಾರಿಗೆಲ್ಲ ನನ್ನ ಚಾನಲನ್ನು ಮೊದಲು ಬಾರಿಗೆ ಜಾಯಿನ್ ಆಗ್ತೀರಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಬೆಲ್ ಐಕಾನನ್ನು ಒತ್ತು, ಅದನ್ನು ಮರಿಬೇಡಿ. ಪಕ್ಕದಲ್ಲೇ ಇದೆ ಡನ್ ಅಂತ ಒತ್ಕೊಂಡ್ರೆ ಆಗೋಯ್ತು. ಇನ್ನು ಸ್ಪೆಷಲ್ಲಾಗಿ ನನ್ನ ಆಲ್ರೆಡಿ ಸಬ್ಸ್ಕ್ರೈಬರ್ ಪ್ರೇಕ್ಷಕ ಬಿಂದುಗಳು ಯಾರೆಲ್ಲ ಇದ್ದೀರಿ, ನನ್ನ ವಿಡಿಯೋನ ಪೂರ್ತಿ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಒಂದು ವಿಡಿಯೋ ನಾವು ಮಾಡ್ತೀವಿ ಅಂದರೆ ಪ್ರೇಕ್ಷಕ ಬಿಂದುಗಳೇ, ಒಂದಿಷ್ಟು ಜನರಿಗೆ ಇಷ್ಟ ಆಗುತ್ತೆ, ಮತ್ತೊಂದಿಷ್ಟು ಜನರಿಗೆ ಇಷ್ಟ ಆಗೋದಿಲ್ಲ. ಅದು ಅವರವರ ಸಂದರ್ಭಕ್ಕೆ, ಟೈಮಿಗೆ ಬಿಟ್ಟದ್ದು. ಆದರೆ ನಾವು ಇವರಿಗೆ ಇಷ್ಟ ಆಗುತ್ತೋ ಮತ್ತೊಬ್ಬರಿಗೆ ಒಳ್ಳೆಯದಾಗುತ್ತೋ ಅನ್ನುವಂಥ ಟಾಪಿಕ್ನಲ್ಲಿ ಇಟ್ಕೊಂಡು ಮಾಡೋದಿಲ್ಲ. ನನಗೆ ಸಂದರ್ಭಕ್ಕೆ ತಕ್ಕ ಹಾಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ನಾನು ಮಾಡ್ತೀನಿ ಮೊದಲಿನಿಂದನೂ. ಈಗನೂ ಕೂಡ ಅದೇ ಟಾಪಿಕ್ ಮೇಲೆ ಬಂದಿದ್ದೀನಿ. ನೀವು ಲಂಗಾದವಣಿ ಚಂದ ಕಾಣ್ತಿ ಲಾವಣ್ಯ ಮತ್ತು ನಿನ್ನ ಫೋನ್ ನಂಬರ್ ಸಿಕ್ಕರೆ ಸಾಕು ಪುಣ್ಯ ಬರ್ತೈತಿ ಪುಣ್ಯ ಅನ್ನುವಂಥ ಹಾಡನ್ನು ಹೇಳಿದಂಥ ಬಾಳು ಬೆಳಗುಂದಿ ಅವರು ನಮಗೆ ಬಹಳ ಉತ್ತರ ಕನ್ನಡಕ್ಕೆ ಬಹಳ ದೂರದವರಲ್ಲ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನಲ್ಲಿರುವಂತಹ ಒಂದು ಸಣ್ಣ ಹಳ್ಳಿಯಲ್ಲಿ ಬೆಳೆದಂಥವರು. ಕುರಿಗಳನ್ನು ಸಾಕಿಕೊಳ್ತಾ ತನ್ನ ಸಣ್ಣ ವಯಸ್ಸಿನಲ್ಲೇ ಹಾಡುಗಳನ್ನು ಬರೆದು ಅದನ್ನು ಸ್ವಂತ ಅಂದರೆ ಬೇರೆ ಯಾವುದಾದ್ರೂ ಫಿಲ್ಮಿನ ಹಾಡುಗಳನ್ನು ಅದಕ್ಕೆ ಕನ್ನಡಕ್ಕೆ ಅಥವಾ ಜಾನಪದ ಶೈಲಿಯಲ್ಲಿ ಅದನ್ನು ಹೊಂದಾಣಿಕೆ ಮಾಡಿಕೊಂಡು ಹಾಡುವಂತಕ್ಕೆ ಇದನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಅವರು ಈಗ ಒಂದು ಶೋದಲ್ಲೇ ಹೇಳಿದ ಹಾಗೆ 500 ಹಾಡುಗಳನ್ನು ಅವರು ಆಲ್ರೆಡಿ ಇಟ್ಕೊಂಡಿದ್ದಾರೆ. ಟೈಮಿಗೆ ಬಂದಾಗ ಒಂದೊಂದು ಹಾಡುಗಳನ್ನು ಅಪ್ಲೋಡ್ ಮಾಡ್ತಿದ್ದಾರೆ ಯೂಟ್ಯೂಬ್ನಲ್ಲಿ. ಹಾಗಾಗಿ ಟ್ರೆಂಡಿಂಗ್ನಲ್ಲಿದ್ದಾರೆ ಅವರು. ಹಾಗೆ ನೋಡಲಿಕ್ಕೂ ಸ್ಮಾರ್ಟ್ ಆಗಿದ್ದಾರೆ. ಮದುವೆ ಆಗಿದ್ದಾರೆ. ಮದುವೆಯಾದ ತನ್ನ ಹೆಂಡತಿಗೂ ಕೂಡ ಅವರು ಸಿಂಗರು. ಅವರು ಕೂಡ ಅವರ ಜೊತೆಯಲ್ಲಿ ಒಂದಿಷ್ಟು ಹಾಡುಗಳಿಗೆ ಧ್ವನಿಯನ್ನು ಕೊಟ್ಟಿದ್ದಾರೆ. ಬನ್ನಿ, ಹಾಗಾದರೆ ಅವರ ಬಗ್ಗೆ ಯಾಕೆ ಇಲ್ಲಿ ಮಾತಾಡಲಿಕ್ಕೆ ಬಂದಿರೋದು ಹಾಗಾದರೆ ಅನ್ನುವಂಥದ್ದಾದರೆ, ಅವರು ಈ ಹಾಡನ್ನು ಯಾವಾಗ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ್ರೋ, ಪಬ್ಲಿಕ್ಕಿಗೆ ಬಂತೋ, ಆ ಹಾಡನ್ನು ಯಾರ ಬಾಯಲ್ಲಿ ಕೇಳಲಿ ನೀವು, ಸುಮ್ಮನೆ ಇರಬೇಕು ಅಂದರೂ ಕೂಡ ಇರಲಿಕ್ಕೆ ಆಗೋದಿಲ್ಲ. ಆ ಥರದ ಟ್ರೆಂಡಿಂಗ್ ಇರುವಂಥ ಸಾಂಗು. ಮನಸ್ಸಿನಲ್ಲಿ ಸಮಾಧಾನ ಆಗದಿದ್ರೂ ಕೂಡ ಒಂದು 2-3 ಲೈನನ್ನು ನಾವು ಕೂಡ ಹಾಡುಬಿಡಬೇಕಪ್ಪ, ಇದು ಒಳ್ಳೆಯ ರೀತಿಯದ್ದು ಹಾಡು ಅನ್ನುವಂಥ ಭಾವನೆಯನ್ನು ತುಂಬುವಂಥ ಹಾಡು. ಒಳ್ಳೆಯ ಧ್ವನಿ ಅವರದ್ದಿದೆ, ಹಾಗೆಯೇ ಅವರ ಮನೆಯವ್ರದ್ದು ಕೂಡ. ಅಲ್ಲಿಯವರೆಗೆ ಅದು ಒಳ್ಳೆಯದಾಗಿತ್ತು. ಈಗೂ ಅದು ರನ್ನಿಂಗ್ನಲ್ಲಿದೆ. ಅದರ ಮೇಲೆ ನಾನು ಕೂಡ ರೀಲ್ಸ್ ಮಾಡಿ ಹಾಕಿದ್ದೀನಿ ನಮ್ಮ ಮನೆಯವರ ಜೊತೆಗೆ. ಇನ್ನು ಅದರ ನಂತರದ ಹಾಡು ನಾನು ನೋಡಿಲ್ಲ ಹೇಗಿದೆ ಅಂತ. ಆದರೆ ಪ್ರಶ್ನೆ ಬಂದಿರೋದು ಇವತ್ತು ಅವರ ಮೇಲೆ ಟಾಪಿಕ್ ಏನು ಅಂದರೆ, ಅವರು TVಯ TVS ಸರಿಗಮದಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ಇದರ ಮೇಲೆ ನನ್ನ ಟಾಪಿಕ್. ಒಂದಿಷ್ಟು ಜನ ಯೂಟ್ಯೂಬ್ನಲ್ಲಿ ಅವರ ವಿಡಿಯೋ ಹಾಕಿ TVS ಸರಿಗಮವನ್ನು ಚಿಂದಿ ಚಿತ್ರಾನ್ನ ಮಾಡಿದ್ದಾರೆ, ಹಾಗೆ ಹೀಗೆ ಅನ್ನುವಂಥ ವಿಡಿಯೋಗಳನ್ನು ಮಾಡಿ ಹಾಕಿದ್ದಾರೆ. ಅದರ ತುರ್ತು ವಿರುದ್ಧವಾಗಿ ನನ್ನ ವಿಡಿಯೋ ಇದೆ. ಯಾರಿಗೆಲ್ಲ ಸ್ವಲ್ಪ ಬೇಜಾರಾದರೆ ನೋವು ಪಡಬೇಡಿ, ಹಾಗಂತ ಬ್ಯಾಡ್ ಕಮೆಂಟನ್ನು ಹಾಕಬೇಡಿ. ನಾನು ಏನಿದೆಯೋ ಅದನ್ನು ಸೀದಾ ಹೇಳುವಂಥ ಮನುಷ್ಯ. ನಮ್ಮ ದೇಶದಲ್ಲಿ ಕಾಮನ್ ಮ್ಯಾನ್ ಮತ್ತು ಸಾದಾ ಮನುಷ್ಯರಲ್ಲಿ ಬದಲಾವಣೆ ಇದೆ. ಶ್ರೀಮಂತರು ಮತ್ತು ಬಡವರಲ್ಲಿ ಬೇರೆ ಭಾಗವಿದೆ. ಅದೇ ರೀತಿ
ಸೆಲಿಬ್ರಿಟಿಗಳು ಮತ್ತು ಸಾಮಾನ್ಯ ಮನುಷ್ಯರು ಅನ್ನುವಂಥ ಭಾಗ ಇದೆ. ಅದನ್ನು ಮೀರಿ ಅವರು ಟಿ ವಿ ಎಸ್ ಸರಿಗಮಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಹಾಡನ್ನು ಹೇಳ್ತಾರೆ. ಆ ಹಾಡು ನನಗೂ ಖುಷಿಯಾಗತ್ತೆ. ಜಡ್ಜು ಕೂಡ ಅದನ್ನು ಓಕೆ ಮಾಡಿಕೊಂಡು ಅವರನ್ನು ಸೆಲೆಕ್ಟ್ ಮಾಡಿದ್ದಾರೆ. ಮೊನ್ನೆ ದಿನ ಇಲ್ಲಿ ನೋಡಿ, ಇಲ್ಲಿ ಎಂತಂತೀವಿ ಆ ದಿನದ ಶೋ ನಾನು ನೋಡಿದ್ದೀನಿ. ಇಲ್ಲಿ ಪಕ್ಕದಲ್ಲೇ ಇದೆ ನೋಡಿ, ಈಗ ನನ್ನ ಹತ್ರ ವೀಡಿಯೋ, ಅದನ್ನು ನೋಡಿ ನೀವು, ಓಕೆನಾ. ನಾನು ಇಲ್ಲಿ ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಇದ್ದೀನಿ. ಅವರು ಅದನ್ನು ಮಾಡಿದ್ದು ಎಷ್ಟು ಸರಿ ಅನ್ನೋದು ನನ್ನ ವಿಶೇಷ ಟಿಪ್ಪಣಿ ನಿಮ್ಮ ಜೊತೆಗೆ. ಎಲ್ಲರಿಗೂ ಸಂಗೀತದಲ್ಲಿ ಜ್ಞಾನ ಇರುತ್ತೆ, ಸಂಗೀತವನ್ನು ಕಲಿಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಮತ್ತೊಂದಿರುತ್ತೆ. ಆದರೆ ಅವರು ಬಡತನದಲ್ಲಿ ಕುರಿಗಾಯಿಯನ್ನು ಕಾಯ್ತಾ ಇದ್ದರು. ಹಾಗಾಗಿ ಅವರಿಗೂ ಏನೂ ಮಾಡಲಿಕ್ಕಾಗಲಿಲ್ಲ. ಹಾಡುಗಳನ್ನು ಬರೆಯೋ ಅಭ್ಯಾಸವನ್ನು ಮಾಡಿಕೊಂಡ್ರು. ಶಾಲೆಯನ್ನು 3ನೇ ಕ್ಲಾಸ್ ಕಲ್ತಿದ್ದಾರೆ. ಆದರೆ ವಾಯ್ಸ್ನಲ್ಲಿ ಅದೇನೋ ಭಾವ ಇದೆ. ಒಂದು ಏಕದಮ್ ಯಾವ ಥರದ ಮನುಷ್ಯ ಅಂದರೆ ಸಿಂಪಲ್ ತೋರಿಯ ಮನುಷ್ಯ. ಭಾಳಷ್ಟು ಯಾರ ಜೊತೆಗೆ ಹೆಚ್ಚಾಗಿ ಮಾತಾಡುವ ಹಾಗೆ ಕಾಣೋದಿಲ್ಲ ಅವರು. ಆದರೆ ಟಿ ವಿ ಎಸ್ ಸರಿಗಮಕ್ಕೆ ಹೋಗಿದ್ದು ನನಗೆ ಒಂದು ಸ್ವಲ್ಪ ಇಷ್ಟ ಆಗಲಿಲ್ಲ. ಕಾರಣ ಅದಕ್ಕೆ 3-4 ಇದೆ ನನ್ನ ಕಡೆಯಿಂದ. ನಿಮ್ಮ ಬದಿಗೆ ಬೇರೆ ಬದಲಾವಣೆ ಇರ್ಬೋದು. ನಾನು ನನ್ನ ಕಡೆಯಿಂದ ಹೇಳಿಬಿಡ್ತೇನೆ. ಈಗ ಅವರು ಯೂಟ್ಯೂಬ್ನಲ್ಲಿ ಹೆಸರುವಾಸಿ ಆಗಿರುವಂತಹ ಟ್ರೆಂಡಿಂಗ್ ಮನುಷ್ಯ ಬಾಳು ಬೆಳಗುಂದಿಯವರು. ಅವರನ್ನು ಈಗ ಲಂಗಾದವಣಿಯ ಹಾಡು ಹೇಳ್ತಿದ್ದಾಗೆ ಅವರನ್ನು ಯಾರು, ಎಲ್ಲಿ, ಯಾವ ಊರಿನವರು ಅನ್ನೋಂಥಷ್ಟನ್ನು ಗುರ್ತಾ ಇಡ್ತಿದ್ದಾರೆ ಜನ. ಅವರ ಚಾನಲಲ್ಲಿ 11 ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ, ಸರಿನಾ. ಇನ್ನು ಮೊನ್ನೆ ಒಂದು ದಿನದಲ್ಲಿ ಹಾಕಿದಂಥ ಹಾಡು ಯಾವ ಶೋದಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೋಗಿದ್ರೋ ಅದೇ ಜಾಗದಲ್ಲಿ ಅಲ್ಲಿರುವಂಥ ಜಡ್ಜ್ಗಳು ಅವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾರೆ. ನಮ್ಮಂಥವರಿಗೆ ಆ ಭಾಗ್ಯ ಇಲ್ಲ. ಆ ಪ್ರಶ್ನೆ ಬೇರೆ. ನಮ್ಮವರೇ ನಮ್ಮನ್ನು ದೂರ ಇಡುವಂತಹ ಸಂದರ್ಭದಲ್ಲಿ ಇನ್ನು ದೊಡ್ಡ ದೊಡ್ಡ ಜನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಥದ್ದು ಟೈಮು ಬಂದರೆ ಅದು ಬೇರೆ ಮಾತು. ಅಂಥ ದಿನ ಬರಲಿ ಅಂತ ನಾನು ಕೂಡ ಆಶಿಸ್ತೀನಿ. ನಮ್ಮ ಎಲ್ಲ ಕನ್ನಡ ಯೂಟ್ಯೂಬರ್ ಕಡೆಗೆ ಇದೇ ಥರದ ಒಂದು ಆಸೆ ಆಕಾಂಕ್ಷೆಗಳು ಇರ್ತವೆ. ದೊಡ್ಡ ದೊಡ್ಡ ಜನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂಥ ದಿವಸಕ್ಕೋಸ್ಕರ ಎಲ್ಲರೂ ಈ ಥರ ಕೆಲಸವನ್ನು ಮಾಡ್ತಿದ್ದೀವಿ, ವೀಡಿಯೋಗಳನ್ನು ಹಾಕ್ತಿದ್ದೀವಿ. ನಮಗೂ ಆ ದಿನದ ನಮಗೂ ಮತ್ತು ನನ್ನ ಜೊತೆಯಲ್ಲಿರುವಂಥ ಯಾರ್ಯಾರೆಲ್ಲ ಯೂಟ್ಯೂಬರ್ ಕ್ರಿಯೇಟರ್ ಇದ್ದೀವಿ ಅವರಿಗೂ ಕೂಡ ಇಂಥ ಒಂದು ಟೈಮ್ ಬರಲಿ, ದೊಡ್ಡ ದೊಡ್ಡ ಜನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಹಾಗೆ ಆಗಲಿ ಅನ್ನೋ ಆಸೆ ಪಡೋಣ. ಅವರು ಅಲ್ಲಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ತಾರೆ. ಮಾಡಿಕೊಂಡು ಮುಗಿದ ಮೇಲೆ ಅವರ ಬಾಯಲ್ಲಿ ಹೆಸರು ಕೂಡ ಬರುತ್ತೆ, ಅದಕ್ಕೆ ಖುಷಿಯಾಗ್ತಾರೆ ಬಾಳು ಬೆಳಗುಂದಿ. ಆದರೆ ಅವರಿಗೆ ಒಂದು ಮಾತು ಕೇಳ್ತಾರೆ ಅಲ್ಲಿರುವಂಥ ಜಡ್ಜು, ನೀವು ಒಂದು ಹಾಡು ಹೇಳಿ ಹೋಗಲಿಕ್ಕೆ ಬಂದಿದ್ದ ಅಥವಾ ಕೊನೆಯವರೆಗೂ ಇಲ್ಲೇ ಇರಬೇಕು ಅಂತ ಬಂದಿದ್ದ, ಏನಕ್ಕೆ ಬಂದಿದ್ದೀರಿ ಅಂತ. ಅವರು ನಾನು ಇಲ್ಲಿದ್ದು ಎಲ್ಲವದನ್ನು ಕಲಿತು ಸಂಗೀತವನ್ನು ಕಲಿತು ಎಲ್ಲ ವಿಶೇಷ ಅನುಭವವನ್ನು ಪಡೆದು ಇಲ್ಲಿಂದ ಹೋಗಬೇಕು, ಇರಷ್ಟು ದಿನ 3 ತಿಂಗಳಲ್ಲಿ ಇಲ್ಲಿ ಏನಾಗುತ್ತೋ ಅದನ್ನು ನಾನು ಮಾಡ್ಕೋಬೇಕು ಅನ್ನುವಂಥ ಮಹದಾಶೆಯನ್ನು ಇಡ್ತಾರೆ. ಅದು ಅಲ್ಲಿಯವರೆಗೆ ಸರಿ ಇತ್ತು. ಅದರ ಮೇಲೆ ಮತ್ತೆ 2 ಜನ ಜಡ್ಜ್ಮೆಂಟ್ ಇದನ್ನು ಹೇಳೋದವರು ವಿ ಪಿ ಸರಿಗೆ ಹೇಳ್ತಾರೆ. ಇನ್ನು ಬಾಕಿ ಇರುವಂಥ 2 ಜನರು ಇರುತ್ತೆ. ಅವರು ಕೂಡ ವಿಚಾರವನ್ನು ಮಾಡಿ ನಿರ್ಣಯವನ್ನು ತಮ್ಮ ಲೆಕ್ಕದಲ್ಲಿ ಏನು ಕೇಳಬೇಕು ಅದನ್ನು ಕೇಳಿ ಆದಮೇಲೆ ಅವರು ಪರ್ಮಿಷನನ್ನು ಕೊಡ್ತಾರೆ, ಜಾಯ್ನ್ ಆದರು ಅಂತಾಯಿತು. ಆದರೆ ಇದು ಏನದು ನಾವು ಶೋ ಅಂತ ಹೇಗಾಯಿತು ಅಂತ ನನ್ನ ಲೆಕ್ಕ. ಅಂದರೆ ಬಾಳು ಬೆಳಗುಂದಿಯವರು ಪಬ್ಲಿಕ್ ಫಿಗರ್. ಈಗ 11 ಲಕ್ಷ ಸಬ್ಸ್ಕ್ರೈಬರ್, ಒಂದು ವಿಡಿಯೋ 26-30 ಲಕ್ಷ ಓಡುತ್ತೆ ಅಂದರೆ ಅವರು ಸಾದಾ ಮನುಷ್ಯ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಅಂಥವರು ಆ ಶೋದಲ್ಲಿದ್ದರೆ ಇನ್ನು ಬಾಕಿ ಸೈಡಿಗಿರುವಂತಹ ಬಾಕಿ ಪಾರ್ಟಿಸಿಪೆಂಟ್ ಏನಿದ್ದಾರೆ ಅವರು ಸಾಮಾನ್ಯ ಜನರಿಂದ ಬಂದವರು ಒಂದಿಷ್ಟು ಜನ ಇದ್ದಾರೆ, ಒಂದಿಷ್ಟು ಜನ ಸಂಗೀತ ಕಲಿತು ಬಂದವರಿದ್ದಾರೆ. ಅವರ ಪರಿಸ್ಥಿತಿ ಏನು? ಈಗ ಇಲ್ಲಿ 2 ಭಾಗ ಬರುತ್ತೆ. ಇವರಾಗೆ ಇವರು ಹೋದಾಗ ಅಲ್ಲಿ ಒಂದು ಟೈಮ್ ಗೈಡ್ಲನ್ನು ಇಟ್ಟಾಗಿದೆ. 10 ವರ್ಷದಿಂದ 60 ವರ್ಷನೋ ಅಥವಾ 5 ವರ್ಷದಿಂದ 60 ವರ್ಷನೋ ಅಷ್ಟರ ಮಟ್ಟಲ್ಲಿ ನೀವೆಲ್ಲರೂ ಬರ್ಬೋದು ಅಂತ ಇದೆ. ಅದರಲ್ಲಿ ನೀವು ಸೆಲಿಬ್ರಿಟಿಗಳು ಬರಬಾರ್ದು ಅಥವಾ ಮತ್ತೊಬ್ಬರು ಬರಬಾರ್ದು ಅನ್ನೋದನ್ನು ಅವರಲ್ಲಿ ಇಟ್ಟಿಲ್ಲ. ಹಾಗಾಗಿ ಅದನ್ನು ಯೂಸ್ ಮಾಡಿಕೊಂಡು ಬಾಳು ಬೆಳಗುಂದಿಯವರು ಅಲ್ಲಿ ಹೋಗಿದ್ದಾರೆ ಅಂತ ಅಂದ್ಕೊಳ್ಳೋಣ. ಅದಕ್ಕೆ ಈಗ ಒಪ್ಕೊಂಡಾಗಿದೆ. ಆದರೆ 11 ಲಕ್ಷ ಸಬ್ಸ್ಕ್ರೈಬರ್, 26 ಲಕ್ಷ ವ್ಯೂ ಒಂದೊಂದು ವೀಡಿಯೋಗೆ ತಗೊಳ್ತಿರುವಂಥ ಮನುಷ್ಯನ ರಿಜೆಕ್ಟ್ ಯಾರು ಮಾಡ್ತಾರೆ? ಹಾಡು ಹೇಳುವಂಥ ಧ್ವನಿ ಸೂಪರ್ ಆಗಿದೆ, ಜನರಿಗೆ ಇಷ್ಟಪಟ್ಟಂಥ ವ್ಯಕ್ತಿ, ಜನ ಕೂಡ ಅವರನ್ನು ಇಷ್ಟಪಟ್ಟಿದ್ದಾರೆ. ಇಷ್ಟಿದ್ದು ಕೂಡ ಅವರು ಒಂದು ಹಾಡನ್ನು ಹೇಳ್ತಾರೆ ಅಂತೇಳಂದರೆ ಜನ ಓಟ್ ಹಾಕಿ ಅವರನ್ನು ಗೆಲ್ಲಿಸ್ತಾನೆ ಇರ್ತಾರೆ, ಇಷ್ಟಪಟ್ಟೇ ಪಡ್ತಾರೆ ಅವರನ್ನು. ಈಗಂತೂ ಅವರು ಹಾಡು ಸೂಪರ್ ಹಿಟ್ ಆಗಿ ನಡೀತಾ ಇದೆ. ಈಗ ಒಂದು 3 ತಿಂಗಳ ಹಿಂದಿಂದ ಈಗ ಹೆಸರುವಾಸಿಯವರು ಇದ್ದುದಕ್ಕಿಂತ ಜಾಸ್ತಿ ಟ್ರೆಂಡಿಂಗ್ನಲ್ಲಿದ್ದಾರೆ. ಅಂಥವ್ರನ್ನು ಜನ ಓಟ್ ಹಾಕದೇ ಇರ್ತಾರೆ, ಗೆಲ್ಲಿಸದೇ ಇರ್ತಾರೆ. ಬೈ ಚಾನ್ಸ್ ನನ್ನ ಮಿಸ್ಟೇಕ್ ಇದ್ದರೂ ಅವರನ್ನೇ ಹಿಡಿದು ಗೆಲ್ಲಿಸ್ತಾರೆ, ಅವರನ್ನೇ ಓಟ್ ಹಾಕಿ ಗೆಲ್ಲಿಸ್ತಾರೆ.
ನೀವು ಇನ್ನು ಅವರಲ್ಲಿ ಏನಾದರೂ ತಪ್ಪು ಕಂಡು ಹಿಡಿದು ಹೊರಗೆ ಹಾಕ್ತೀವಿ ಅಂತ ಹೊಂಟ್ರೆ ಜಡ್ಜ್ ಇರೋಂಥ 3 ಜಡ್ಜಿಗೆ ಏನಿದೆ ಅದು ತಲೆನೋವಾಗಿ ಪರಿಗಣಿಸುತ್ತೆ. ಅವರಲ್ಲಿ ಏನು ತಪ್ಪು ಕಂಡು ಹಿಡಿದ್ರು ಬಾಳು ಬೆಳಗುಂದಿಯವರ ಚಾನಲಲ್ಲಿರುವಂಥ 11 ಲಕ್ಷ ಸಬ್ಸ್ಕ್ರೈಬರ್ ಏನಿದ್ದಾರೆ ಅವರು ಇವರ ಬಗ್ಗೆ ವಿಚಾರವನ್ನು ತಿರ್ಗಾ ಮಾತಾಡಲಿಕ್ಕೆ ಹಿಡಿತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಥರದ ಮಾತುಗಳು ಶುರುವಾಗ್ತವೆ, ಹಾಗೆ ಮಾಡಿದರು ಹೀಗೆ ಮಾಡಿದರು ಅಂತ. ಮತ್ತು ಜಿ ಟಿ ವಿಯ ಪರವಾಗಿ ಒಂದಿಷ್ಟು ವಿಶೇಷಗಳು ಬರ್ತವೆ, ಅದನ್ನೆಲ್ಲ ತಿಳ್ಕೊಂಡು ಅವರು ಕೂಡ ನಿರ್ಣಯವನ್ನು ಆ ರೀತಿ ಕುಲ್ಲ ಫ್ರೀಯಾಗಿ ಬಾಕಿ ಜನರಿಗೆ, ನಾರ್ಮಲ್ ಜನರಿಗೆ ಹೇಳ್ತಾಯಿದ್ರು. ಆ ಥರ ಹೇಳಲಿಕ್ಕೆ ಆಗೋದಿಲ್ಲ ಅಂತ ನನ್ನ ಭಾವನೆ. ಇನ್ನು ಅಲ್ಲಿರುವಂಥವರಿಗೆ ಹೇಳಲಿಕ್ಕಾಗತ್ತಾ ಈ ಥರ ನೀವು ಮಾಡ್ತಾಯಿದ್ದೀರಿ ತಪ್ಪು ಅಂತ? ಕಲೆ ಎಲ್ಲರಿಗೂ ದೊಡ್ಡದೆ. ಕಲೆ ಸಾಮಾನ್ಯರಿಗೂ ಒಂದೇ, ದೊಡ್ಡರಿಗೂ ಒಂದೇ, ಸೆಲೆಬ್ರಿಟಿಗೂ ಒಂದೇ, ಎಲ್ಲರಿಗೂ ಒಂದೇ. ಆದರೆ ಹಾಡು ಹೇಳುವ ಮೊದಲೇ ಒಬ್ಬ ವ್ಯಕ್ತಿ ಸೆಲೆಬ್ರಿಟಿಯಾಗಿ ಆ ಶೋಗೆ ಬರ್ತಾನೆ ಅಂದರೆ ಅಥವಾ ಬರ್ತಾರೆ ಅಂದರೆ ಬಾಕಿ ಇರುವ ಸಾಮಾನ್ಯ ಏನು ಸ್ಪರ್ಧಿಗಳು ಬಂದಿದ್ದಾರೆ ಅವರ ಪರಿಸ್ಥಿತಿ ಏನು, ಅವರ ಹಾಡಿಗೆ ಓಟುಗಳು ಎಷ್ಟು ಬೀಳ್ತವೆ, ಅವರ ಸಂಗೀತಕ್ಕೆ ನಿರ್ಣಯವನ್ನು ಯಾವ ಲೆಕ್ಕ ಹೇಳ್ತಾರೆ, ಅಕಸ್ಮಾತ್ ಜಡ್ಜುಗಳು ಇವರಿಗೆ ಒಂದು ಅವರಿಗೆ ಒಂದು ಹೇಳುವಂತಹ ಭಾಗವನ್ನು ಏನಾದರೂ ಮಾಡ್ತಾರೆ. ನನಗೆ ಅನಿಸ್ತಿತ್ತು ಅವರು ಜಿ ಟಿ ವಿಯ ಕಂಪನಿ ಏನಿದೆ ಅದು 10 ವರ್ಷದಿಂದ 60 ವರ್ಷದವರೆಗೆ ಅಂತ ಏನು ಹೇಳಿದೆ, ಆ ಟೈಮಿಗೆ ನಮ್ಮ ಬಾಳು ಬೆಳಗುಂದಿಯವರೇ ಒಂದು ನಿರ್ಣಯವನ್ನು ತಗೊಳ್ಬೇಕಿತ್ತು ಅಂತ. ಇಲ್ಲಿ ನಾನು ಹೋದರೆ ಕಷ್ಟ ಆಗುತ್ತೆ, ಸಾಮಾನ್ಯ ಜನ ಅಲ್ಲಿದ್ದಾರೆ. ನಾನು ಗೊತ್ತಿಲ್ಲದೋ ಒಂದು ಸೆಲೆಬ್ರಿಟಿ ಆಗಿಬಿಟ್ಟಿದ್ದೀನಿ. ಇಲ್ಲಿ ನಾನು ಹೋದರೆ ಸಮಸ್ಯೆ ಉದ್ಭವ ಆಗ್ಬೋದು ಅಂಥವರಿಗೆ, ಯಾರು ಅಲ್ಲಿ ಗೆಲ್ಲಲಿಕ್ಕೆ ಬಂದಿದ್ದಾರೆ ಕಪ್ಪನ್ನು ಅಂಥವರಿಗೆ. ನನಗೆ ದೇವರು ಕೊಡುವಷ್ಟು ಕೊಟ್ಟಿದ್ದಾನೆ. ಸಂಗೀತ ಕಲೀಲೇಬೇಕು ನಾನು ಅಂತಾದರೆ ಪ್ರಯತ್ನ ಪಟ್ಟರೆ ವಿ ಪಿ ಸರ್ ಮನೆವರೆಗೂ ನಾನು ಹೋಗಲಿಕ್ಕೆ ಒಂದು ದೇವರು ತಾಕತ್ತು ಕೊಟ್ಟಿದ್ದಾನೆ. ರಾಜೇಶ್ ಕೃಷ್ಣ ಅವರ ಮನೆವರೆಗೂ ಹೋಗಲಿಕ್ಕೆ ನನಗೆ ತಾಕತ್ತು ಕೊಟ್ಟಿದ್ದಾನೆ ದೇವರು. ಹಾಗೆಯೇ ಅರ್ಜುನ್ ಜನ್ಯ ಅವ್ರ ಹತ್ರ ಟೈಮ್ ಬಂದರೆ ನಾನು ನಿಮ್ಮ ಫಿಲ್ಮ್ನಲ್ಲಿ ಒಂದು ಹಾಡು ಹೇಳ್ತೀನಿ ಅಂದರೂ ಕೂಡ ಅವರು ಕೊಡೋಷ್ಟು ಲೆವೆಲ್ಲಿಗೆ ನಾನು ಬೆಳೆದಿದ್ದೀನಿ ಅಂತ ಬಾಳು ಬೆಳಗುಂದಿಯವರು ತಿಳ್ಕೊಂಡು ಆ ಶೋಗೆ ಹೋಗ್ತಾ ಇದ್ದರೆ ಒಳ್ಳೆಯದಾಗ್ತಿತ್ತು ಅನ್ನೋದು ನನ್ನ ಭಾವನೆ. ಯಾಕಂತೇಳಂದರೆ ಇಲ್ಲಿ ಅವರು ಹೋಗೋದ್ರಿಂದ ಬಾಕಿ ಇರುವಂಥ ಸ್ಪರ್ಧಿಗಳಿಗೆ ಕಷ್ಟ ಆಗತ್ತೆ ಅನ್ನೋದು. ಬಾಕಿ ಸ್ಪರ್ಧಿಗಳಿಗೆ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂದರೆ ಅಲ್ಲಿ ಅದೇ ಲೆಕ್ಕದಲ್ಲೇ ಇರಬೇಕಾಗಿತ್ತು ಒಂದು ಬಾಕ್ಸು. ಅಂದರೆ ನಾವು 10 ಹೂವನ್ನು ಇಡ್ತೀವಿ ಅಂದರೆ 10 ಹೂವು ಒಂದೇ ಲೆವೆಲಲ್ಲಿದ್ದರೆ ಅದಕ್ಕೆ ಹಾಡುಗಳು ಬಂದಾಗ ಆ ಹಾಡುಗಳಿಗೆ ನಿರ್ಣಯವನ್ನು ಹೇಳಲಿಕ್ಕೆ ಚಲೋ ಆಗ್ತಿತ್ತು. ಆದರೆ ಈ ಜಾಗದಲ್ಲಿ ಬಾಳು ಬೆಳಗುಂದಿಯವರು ಸೇರಿದ್ದಕ್ಕೆ ನಿರ್ಣಯ ಒಂದು ಭಾಗ ಆಗತ್ತೆ ಅನ್ನೋದು ನನ್ನ ವಾದ. ಇದನ್ನು ಖುದ್ದು ಬಾಳು ಬೆಳಗುಂದಿಯವರೇ ನಿರ್ಣಯವನ್ನು ತಗೊಳ್ಬೇಕಾಗಿತ್ತು. ನಾನಿಲ್ಲಿ ಹೋಗೋದು ತಪ್ಪು, ಹೋಗಬಾರ್ದು ಅಂತ. ಹಾಗೇನಾದರೂ ಅವರಿಗೆ ಹೋಗಲೇಬೇಕು ಅಂತ ಅನಿಸಿದರೆ ಬಿಗ್ ಬಾಸ್ ಅನ್ನುವಂಥದ್ದು ಸೆಲೆಬ್ರಿಟಿಗಳಿಗೋಸ್ಕರನೇ ಇದ್ದಿದ್ದಿತ್ತು, ಅಲ್ಲಿ ಹೋಗ್ಬೋದಾಗಿತ್ತು ಅವರು. ಅದನ್ನು ಬಿಟ್ಟು ಮತ್ತು ಬಹಳಷ್ಟು ಸೆಲೆಬ್ರಿಟಿಗಳೇ ನಡೆಸುವಂತಹ ಶೋಗಳು ಬಹಳಷ್ಟು ಚಾನಲ್ಗಳಲ್ಲಿ ನಡೀತಾ ಇದ್ದಾವೆ. ಅಲ್ಲಿ ಹೋಗಿ ತಮ್ಮ ಏನು ಅಭಿಮಾನ ಇದೆ ಅಥವಾ ಏನು ಧೈರ್ಯ ಇದೆ ಅದನ್ನು ಸಾಬೀತುಪಡಿಸ್ಬೋದಾಗಿತ್ತು. ಅಲ್ಲಿನೂ ಕೂಡ ಹಣ ಇತ್ತು, ಅಲ್ಲಿನೂ ಕೂಡ ಕಪ್ಪಿತ್ತು, ಅಲ್ಲಿನೂ ಕೂಡ ಎಲ್ಲದೂ ವ್ಯವಸ್ಥೆ ಇತ್ತು, ಅಲ್ಲಿ ಹೋಗ್ಬೋದಾಗಿತ್ತು. ಆದರೆ ಸಂಗೀತ ಸರಸ್ವತೆ ಅನ್ನೋ ಒಂದು ನೆಪದಲ್ಲಿ ಇಲ್ಲಿ ಬಂದು ಬಾಕಿ ಜನರಿಗೆ ಮೋಸ ಮಾಡಿದ್ರ ಅಂದರೆ ಬಾಕಿ ಜನರಿಗೆ ಅಂದರೆ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಮೋಸ ಮಾಡ್ತಿದ್ದಾರೆ ಅಂತ ನನ್ನ ವಿಶೇಷ ಇದು ಮನವಿ ಅವರಲ್ಲಿ. ಈಗಲೂ ಟೈಮು ಇದೆ ಅವ್ರ ಹತ್ರ, ಮನಸ್ಸು ಮಾಡಿ ಈಗಲೂ ಅವರು ಅಲ್ಲಿಂದ ಎಕ್ಸಿಟ್ ಆಗಬೇಕು. ಯಾಕಂತೇಳಿದ್ರೆ ಅವರು ಎಕ್ಸಿಟ್ ಆದರೆ ಬಾಕಿ ಸ್ಪರ್ಧಿಗಳಿಗೆ ಒಂದು ನ್ಯಾಯ ಒದಗಿಸ್ಬೋದು ಜಿ ಟಿ ವಿಯ ಟೀಮು ಮತ್ತು ಟಿ ವಿ ಎಸ್ ಸರಿಗಮದ ಟೀಮು. ಅದಾಗಲಿಲ್ಲ ಅಂತೇಳಂದರೆ ಇದು ಏಕಪಕ್ಷ ನಿರ್ಣಯ ಆಗತ್ತೆ. ಅವರು ಇದನ್ನು ನಿರ್ಣಯವನ್ನು 100% ಕೊಡಲಿಕ್ಕೆ ಆಗಲ್ಲ ಅನ್ನೋದು ನನ್ನ ವಾದ. ಇದು ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗಂತ ನಾನು ಇದನ್ನು ಒಪ್ತೇನೆ, ಕಲಾದೇವಿ ಎಲ್ಲರಿಗೂ ಅವರವರ ಬಾಯಲ್ಲಿ ಕುಣಿತಾಳೆ ಅಂತ. ನಾನು ಹೇಗೆ ಹಾಡ್ತೀನೋ ಅದರ ಮೇಲೆ ನನ್ನ ಅನುಭವ ಅಂತ. ಆದರೆ ಈ ದೇಶದಲ್ಲಿ ಆ ಥರದ ಒಂದೇ ಲೆವೆಲಿನ ಮಾತುಕತೆ ಆಗೋದಿಲ್ಲ ಪ್ರೇಕ್ಷಕ ಬಿಂದುಗಳೇ. ಇಲ್ಲಿ ಎಲ್ಲರೂ ಯಾವ ಲೆಕ್ಕದಲ್ಲಿ ಇರ್ತಾರೆ ಅಂತೇಳಂದರೆ ಸ್ಥಾನವನ್ನು ನೋಡಿ ಮಣೆಯನ್ನು ಹಾಕುವಂತಹ ಭಾಗದಲ್ಲಿ ನಾವೀಗ ದೇಶದಲ್ಲಿದ್ದೀವಿ. ಅವರವರ ಸ್ಥಾನಕ್ಕೆ ತಕ್ಕ ಹಾಗೆ ಅವರವರಿಗೆ ಮಣೆ ಹಾಕಲಾಗತ್ತೆ. ಈಗ ಅಲ್ಲಿರುವಂತಹ ಸ್ಪರ್ಧಿಗಳಲ್ಲಿ ಎಲ್ಲರನ್ನೂ ನಾರ್ಮಲ್ ಸ್ಪರ್ಧಿಗಳೇ ಅನ್ನುವಂಥ ಪರಿಸ್ಥಿತಿಯಲ್ಲಿ ತೋರಿಸ್ಬೋದು ಟಿ ವಿ ಚಾನಲಲ್ಲಿ, ನಾವೆಲ್ಲರನ್ನು ಒಂದೇ ರೀತಿ ನೋಡ್ತಾ ಇದ್ದೀವಿ ಅಂತ. ಆದರೆ ಆ ಥರ ಅದು ಆಗೋದು 100% ಸಾಧ್ಯ ಇಲ್ಲ. ಬಾಳು ಬೆಳಗುಂದಿಯವರನ್ನು ಸ್ಪೆಷಲ್ ಗೆಸ್ಟಾಗೇ ಅವರು ಪರಿಗಣಿಸ್ತಾರೆ. ಹಾಗೆಯೇ ಅವರ ಹಾಡುಗಳನ್ನು ಕೂಡ
ಈಸಿಯಾಗಿ ನಿರ್ಣಯವನ್ನು ಕೊಡಲಿಕ್ಕೆ ಆಗೋದಿಲ್ಲ ನನ್ನ ಇದು ವಾದ. ಹಾಗಾಗಿ ಅವರು ಅಲ್ಲಿಂದ ಎಕ್ಸಿಟ್ ಆಗಿ ತಮ್ಮ ಕೆಲಸದಲ್ಲಿ ಯಾವುದಕ್ಕೆ ನಿಮ್ಮನ್ನು ಜನ ಇಷ್ಟಪಟ್ಟಿದ್ರೋ, ಯಾವ ಕಲೆಗೆ ನಿಮಗೆ ಇಷ್ಟಪಟ್ಟಿದ್ದಾರೋ, ನೀವು ಉತ್ತರ ಕರ್ನಾಟಕದ ಮಂದಿ, ನೀವು ನಿನ್ನೆ 2 ಹಾಡಿನಲ್ಲೂ ಕೂಡ ಆ ವಿಡಿಯೋದಲ್ಲಿ ನಾನು ನೋಡಿದೆ ಹೇಳಿದ್ರಿ, ಪ್ರೀತಿ ಹಂಚಲಿಕ್ಕೆ ನಾವು ಎಲ್ಲದಕ್ಕೂ ಮುಂದು ಅಂತ. ಎಲ್ಲರೂ ಪ್ರೀತಿ ಹಂಚಲಿಕ್ಕೆ ಮುಂದು, ನಿಮ್ಮ ಜೊತೆಗೆ ನಾವು ಕೂಡ. ಆದರೆ ನಿರ್ಣಯವನ್ನು ನೋಡಿ ಒಂದು ಸತಿ ವಿಚಾರ ಮಾಡಿ. ನೀವು ಪ್ರೀತಿ ಹಂಚೋದ್ರ ಜೊತೆಗೆ ಅಲ್ಲಿರೋ 16 ಜನರಿಗೆ ಅಥವಾ 17 ಜನ ಎಷ್ಟು ಜನ ಇದ್ದಾರೆ ಅವರಿಗೆ ಸ್ವಲ್ಪ ನೋವನ್ನು ಕೊಡ್ತಾ ಇದ್ದೀರಿ ಅಂತ ನನ್ನ ಭಾವನೆ. ಅವರು ಹೇಳ್ಕೊಳ್ಳೋ ಆಗಿಲ್ಲ, ನೋಡ್ಕೊಳ್ಳೋ ಆಗಿಲ್ಲ, ಆ ಪರಿಸ್ಥಿತಿಯಲ್ಲಿದ್ದು ನಿಮ್ಮನ್ನು ಅನುಸರಿಸ್ಕೊಂಡು ಹೋಗಬೇಕು ಅಷ್ಟೇ ಈಗ. ಯಾಕಂದರೆ ಇವರು ಆರಿಸಾಗಿದೆ, ನೀವು ಅದರಲ್ಲಿ ಒಬ್ಬ ಪಾರ್ಟಿಸಿಪೆಂಟ್ ಆಗಿದ್ದೀರಿ. ಆದರೆ ಇದರ ಜೊತೆಗೆ ಇನ್ನೊಂದು ಲಾಭ ಅವರಿಗಿದೆ ಅಷ್ಟೇ. ನೀವು ಇರುವಷ್ಟು ದಿನ ನಿಮ್ಮ ಮೋಟಿವೇಶನ್ ಸ್ಪೀಚ್ಗಳು ಆ 16 ಬಾಕಿ ಉಳಿದಂಥವರಿಗೆ ಸಿಗ್ತವೆ ಅಷ್ಟೇ. ಅದನ್ನು ನೋಡಿ ಅವರು ಜೀವನದಲ್ಲಿ ಹೇಗೆ ಬೆಳಿಬೇಕು, ಹೇಗಿರಬೇಕು. 3ನೇ ಕ್ಲಾಸ್ ಕಲಿತಂತಹ ಮನುಷ್ಯ, ನಾನು ಯಾವ ಜಾಗದಿಂದ ಬಂದೆ, ಹಾಡನ್ನು ಹೇಗೆ ಬರೆದೆ, ಯಾವ ಥರದಲ್ಲಿ ನಾನು ಕಷ್ಟಪಟ್ಟು ಈ ಜಾಗಕ್ಕೆ ಬಂದಿದ್ದೀನಿ, ನೀವು ಇದನ್ನು ಮಾಡಿ ಅಂತ ಹೇಳುವಂಥ 3 ತಿಂಗಳಲ್ಲಿ ನೀವು ಇದ್ದಷ್ಟು ಮೋಟಿವೇಶನಲ್ಲಿರುವಂಥ ಜನರಿಗೆ ಸಿಗ್ಬೋದು, ಅಲ್ಲಿರುವಂಥ ಪ್ರತಿಸ್ಪರ್ಧಿಗಳಿಗೆ ಸಿಗ್ಬೋದು. ಆದರೆ ಹಾಡಿನ ವಿಷಯಕ್ಕೆ ಮತ್ತು ಸ್ಪರ್ಧೆಯ ವಿಷಯಕ್ಕೆ ಬಂದರೆ ನೀವು ಅವರಿಗೆ ಟಕ್ಕರ್ ಕೊಡ್ತೀರಾ, ಹೆಚ್ಚಾಗಿ ಕೊಡ್ತೀರಾ, ನಿಮ್ಮ ಮಿತಿಯನ್ನು ಮೀರಿ ಕೊಡ್ತೀರಾ. ಹಾಗಾಗಿ ನೀವು ಅಲ್ಲಿ ಇರೋದು ನನಗಂತೂ ಅಷ್ಟು ಸಮಸ್ಯೆ ಅಂತ ಇಲ್ಲ, ಇಷ್ಟ ಅಂತ ಅಲ್ಲ, ಆಗೋದೂ ಇಲ್ಲ. ನಿಮ್ಮನ್ನು ನಾನು ಒಳ್ಳೆಯ ಆಲ್ರೆಡಿ ನಾನು ಸೆಲೆಬ್ರಿಟಿ ಅಂತ ತಿಳ್ಕೊಂಡಾಗಿದೆ, ನಿಮ್ಮನ್ನು ಆಲ್ರೆಡಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗಿದೆ. ಈಗ ನನ್ನ ಲೆವೆಲ್ಲಿಗೆ ನನಗೆ ವೋಟ್ ಮಾಡಲಿಕ್ಕೆ ಬಂದಾಗ ನಾನೇ ವಿಚಾರ ಮಾಡ್ತೀನಿ, ಬಾಳು ಬೆಳಗುಂದಿ ಅವರನ್ನು ಯಾಕೆ ಸೋಲಿಸಬೇಕು, ಅವರನ್ನು ನಾನು ಸಬ್ಸ್ಕ್ರೈಬ್ ಕೂಡ ಇದ್ದೀನಿ, ಅವರು ಒಳ್ಳೆ ರೀತಿಯಲ್ಲಿ ಬೆಳೆದಿದ್ದಾರೆ, ಅವರನ್ನು ಯಾಕೆ ನಾನು ಬಿಡಬೇಕು ಅಂತ ನಾನು ಕೂಡ ನಿಮಗೆ ವೋಟ್ ಹಾಕ್ತೀನಿ. ಉದಾಹರಣೆಗೆ ಹೇಳೋದು. ಹೀಗಿದ್ದಾಗ ನಿಮ್ಮನ್ನು ರಿಜೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗತ್ತಾ? ನೋಡಿ, ನನ್ನ ಈ ಮಾತು ನಿಮಗೆ ಎಲ್ಲಿವರೆಗೂ ಮುಟ್ಟತ್ತೋ ಗೊತ್ತಿಲ್ಲ, ಅಥವಾ ಅವರ ಏನು ಸಬ್ಸ್ಕ್ರೈಬರ್ ಇದ್ದಾರೆ ಅವರಿಗೂ, ಅದರ ಜೊತೆಗೆ ಅವರ ಹಾಡನ್ನು ಕೇಳುವಂತಹ ಅವರ ಅಭಿಮಾನಿಗಳಿಗೂ ಇದು ಯಾವ ಲೆಕ್ಕದಲ್ಲಿ ಹೋಗಿ ಮುಟ್ಟತ್ತೋ ಗೊತ್ತಿಲ್ಲ. ಒಂದಿಷ್ಟು ಜನರಿಗೆ ಇದು ಅನ್ನಿಸ್ಬೋದು, ಅಯ್ಯೋ ಇವ್ರು ಯಾಕೆ ಈ ಥರ ಮಾತಾಡ್ತಿದ್ದಾರೆ, ಒಬ್ಬರ ಹೋಗ್ತಿದ್ದಾರೆ ಅಂದರೆ ಹೊಟ್ಟೆ ಗುರಿ ಅಂತಲ್ಲ. ಒಬ್ಬರು ಹೋಗಬೇಕಾದ್ರೆ ಅದೇ ಕ್ವಾಲಿಟಿಯಲ್ಲಿರಬೇಕು, ಅದೇ ಲೆವೆಲ್ನಲ್ಲಿದ್ದರೆ ಅದು ಚಂದ. ಇವರು ಸೆಲೆಬ್ರಿಟಿಯಾಗಿ ಹೋಗ್ತಾ ಇರೋದಕ್ಕೆ ನಾನು ಮಾತ್ರ ಇದನ್ನು ವಿರೋಧ ಪಡಿಸ್ತಾ ಇದ್ದೀನಿ. ಇವರು ಸ್ಪರ್ಧಿ ಅಲ್ಲ, ಇವರು ಆಲ್ರೆಡಿ ಟೆಂಡರ್ ಆಗಿರುವಂಥ ಟ್ರೆಂಡಿಂಗ್ ವಿಷಯದಲ್ಲಿರುವಂಥ ಮನುಷ್ಯ. ಆಮ್ ಆದ್ಮಿ ಅಂತ ಹಿಂದಿಯಲ್ಲಿ ಹೇಳ್ತಾರೆ, ಅದು ಅವರಲ್ಲ, ಅವರು ಕಾಮನ್ ಮ್ಯಾನ್ ಅಲ್ಲ, ಅವರು ಸೆಲೆಬ್ರಿಟಿ ಮ್ಯಾನ್. ಅವರನ್ನು ತಗೊಂಡು ಅಲ್ಲಿಟ್ಟರೆ ಅದೇ ಜಾಗದಲ್ಲಿ ಅಂಥವರೇ ಆದಂಥ ಒಂದು 20 ಜನ ಇದ್ದಿದ್ದರೆ ನಾನು ಒಪ್ತಿದ್ದೆ. ಇವರೆಲ್ಲರೂ ಒಂದೇ ಲೆವೆಲ್ನಲ್ಲಿದ್ದಾರೆ, ಇವರಲ್ಲಿ ಟಕ್ಕರ್ ಕೊಡ್ಬೋದು, ಯಾರನ್ನಾರು ಒಬ್ಬರನ್ನ ಆರಿಸ್ಬೋದು ಅಂತ. ಆದರೆ ಇಲ್ಲಿ ಹಾಗಾಗ್ತಿಲ್ಲ. TVS ಸರಿಗಮ ಇದನ್ನು ವಿಚಾರ ಮಾಡ್ಬೋದಾಗಿತ್ತು. 16-17 ಸೀಸನ್ನಲ್ಲಿ ಇದು 21ನೇ ಸೀಸನ್ನು. 21ನೇ ಸೀಸನ್ನಲ್ಲಿ 21 ಜನರನ್ನು ಕರ್ಕೊಂಡು ಬಂದು ಇವರನ್ನು ಅದರಲ್ಲಿ ಹಾಕಿದರೆ ನಾವು ಆವಾಗ ಒಪ್ಬೋದಾಗಿತ್ತು, ಇದೊಂದು ಕ್ವಾಲಿಟಿಯ ಮ್ಯೂಸಿಕ್ ಶೋ ಆಗುತ್ತೆ ಅಂತ. ಆದರೆ ಈಗ ಇದು ಹಾಗೆ ಅನಿಸೋದಿಲ್ಲ. ನಾನು ಈಗಿನ ಮೂಮೆಂಟಿಗೆ ಇದನ್ನು ಮಾತಾಡ್ತಿದ್ದೀನಿ, ನಾಳೆಯ ಬಗ್ಗೆ ನನಗೆ ಗೊತ್ತಿಲ್ಲ. ಶೋ ಯಾವ ಲೆಕ್ಕದಲ್ಲಿ ಹೋಗುತ್ತೆ, ಅಥವಾ ನಿಜವಾಗಿಯೂ ಅವರು ಎಕ್ಸಿಟ್ ಆಗಿ ಹೊರಗೆ ಹೋಗ್ತಾರಾ, ಅಥವಾ ಅವರು ಹಾಡುಗಳಲ್ಲೇ ಮಧ್ಯೆ ಎಕ್ಸಿಟ್ ಮಾಡಿ ಅವ್ರನ್ನ ಕಳಿಸ್ತಾರ, ಇದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ಈಗ ಇದು ಚರ್ಚೆ ಆಗೋದಂತೂ ಖಂಡಿತ. ಈ ವಿಷಯ ನನಗನ್ಸುತ್ತೆ ಬೇಡ ಆಗಿತ್ತು ಅನ್ನೋದೇ ಈಗೂ ನಾನು ಹೇಳೋದು. ನಿಮಗೆ ಹೇಗಾಗಿತ್ತು ಅಂತ ತಿಳಿಸಿ. ನಿಮ್ಮ ಮನಸ್ಸಿನಲ್ಲಿರುವಂಥ ವಿಷಯ ಏನಾದರೂ ಅಥವಾ ಕಮೆಂಟ್ ಇದರ ಬಗ್ಗೆ ಇದ್ದರೆ ಒಳ್ಳೆ ರೀತಿ ಕಮೆಂಟನ್ನು ಬರೆದು ಕಳಿಸಿ. ನೋಡ್ತೀನಿ ನನ್ನ ಈ ವಿಡಿಯೋ ನಿಮಗೆ ಎಲ್ಲಿವರೆಗೂ ಇಷ್ಟ ಆಯಿತು ಅಂತ. ಬನ್ನಿ ಹಾಗಾದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಧನ್ಯವಾದ, ನಮಸ್ಕಾರ. ಹಾಗೆ ನನ್ನ ಪ್ರೇಕ್ಷಕ ಬಿಂದುಗಳೇ, ನಿಮಗೆ ಕೋಟಿ ಕೋಟಿ ನಮನ.